ಸದ್ಯ ಇರಾನ್ ಮೇಲೆ ಇಸ್ರೇಲ್ ಅಮೇರಿಕ ದಾಳಿ ಮಾಡ್ತಾ ಇದೆ. ಇರಾನ್ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಅಂದರೆ ಅಮೇರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಸರ್ವೋಚ್ಚ ನಾಯಕ ಇರಾನ್ನ ಅಲ್ ಖಮ್ನೈ ಹತ್ಯೆ ಆಗಿದ್ದಾರೆ. ಸೊ ಮತ್ತು ಉನ್ನತ ಅಂದರೆ ಉತ್ತರಾಧಿಕಾರಿಯನ್ನು ನೇಮಕ ಮಾಡಲಾಗಿದೆ. ಸೊ ಇವೆಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸೊ ಇದರ ನಡುವೆ ಭಾರತದಲ್ಲಿ ಅಂದರೆ ಕಾಂಗ್ರೆಸ್, ಸೋನಿಯಾ ಗಾಂಧಿ ಇರ್ಬೋದು ಅಥವಾ ಕಾಂಗ್ರೆಸ್ನ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಪ್ರಧಾನಿ ಮೋದಿ ಅಥವಾ ಭಾರತ ಸರ್ಕಾರ ಅಲ್ ಖಮೆನಿ ಹತ್ಯೆಯನ್ನು ಖಂಡಿಸಲಿಲ್ಲ ಅನ್ನುವಂಥ ಒಂದು ಮಾತುಗಳು, ಜೊತೆಗೆ ಜೋರಾದ ಕೂಗುಗಳು ಕೇಳಿ ಬರ್ತಾ ಇದೆ. ಅಂದರೆ ನೀವು ಭಾರತ ಸರ್ಕಾರ ಖಮೆನಿ ಹತ್ಯೆಯನ್ನು ಖಂಡಿಸಿಲ್ಲ, ಹೀಗಾಗಿ ಅದು ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ ಅಥವಾ ಅಮೇರಿಕ ಪರವಾಗಿ ನಿಂತ್ಕೊಂಡಿದೆ. ಅಮೇರಿಕ ಮತ್ತು ಇಸ್ರೇಲ್ ಸತತವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಸೊ ಹಲವು ಸಾವು ನೋವುಗಳಿಗೆ ಕಾರಣ ಆಗಿದೆ. ಆದರೂ ಕೂಡ ಭಾರತ ಅಂದರೆ ನೇರವಾಗಿ ಅದನ್ನು ಖಂಡಿಸಲಿಲ್ಲ. ಸೊ ಹಾಗಾಗಿ ಪರೋಕ್ಷವಾಗಿ ಅದು ಇರಾನ್ ಅಂದರೆ ಇಸ್ರೇಲ್ ಹಾಗೂ ಅಮೇರಿಕ ಬೆಂಬಲವಾಗಿ ನಿಂತಿದೆ ಅನ್ನುವಂಥ ಮಾತನ್ನು ಸೋನಿಯಾ ಗಾಂಧಿ ಇರ್ಬೋದು ಅಂದರೆ ಅವರ ಲೇಖನದಲ್ಲಿ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ನಾಯಕರು ಇರ್ಬೋದು ಕೂಡ, ಜೊತೆಗೆ ಇಂಡಿಯಾ ಒಕ್ಕೂಟದ ಕೆಲ ನಾಯಕರುಗಳು ಕೂಡ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಇಲ್ಲಿ ಭಾರತ ತನ್ನ ವಿದೇಶಾಂಗ ನೀತಿ ಇರ್ಬೋದು, ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಇರಾನ್ನ ಜೊತೆಗೆ ನಿಂತಿಲ್ಲ. ಹಾಗಂತೇಳಿ ಇಸ್ರೇಲ್ಗೆ ಬಹಿರಂಗವಾಗಿ ಏನು ಬೆಂಬಲವನ್ನು ಕೂಡ ಕೊಟ್ಟಿಲ್ಲ. ಆದರೆ ಭಾರತ ಅತ್ಯಂತ ಸೇಫ್ ಆದಂಥ ಒಂದು ಗೇಮನ್ನು ಇಲ್ಲಿ ಆಟ ಆಡಿದೆ. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ಯ ಜಾಗತಿಕ ಮಟ್ಟದಲ್ಲಾಗಿರ್ತಕ್ಕಂಥ ಅಂದರೆ ಈ ಮಧ್ಯಪ್ರಾಚ್ಯ ದೇಶಗಳ ಮೇಲಾಗಿರ್ತಕ್ಕಂಥ ದಾಳಿಗಳು, ಅಂದರೆ ಇರಾನ್ನಿಂದ ಆಗಿರ್ತಕ್ಕಂಥ ದಾಳಿಗಳಿರ್ಬೋದು ಅಥವಾ ಈಗಾಗಿರ್ತಕ್ಕಂಥ ಯುದ್ಧ ಇರ್ಬೋದು, ಇದರಲ್ಲಿ ಭಾರತ ಇರಾನ್ನನ್ನು ಬೆಂಬಲಿಸಬೇಕಾದಂಥ ಅನಿವಾರ್ಯತೆಯೂ ಇಲ್ಲ, ಅಗತ್ಯತೆಯೂ ಕೂಡ ಭಾರತಕ್ಕಿಲ್ಲ. ಜೊತೆಗೆ ಇಲ್ಲಿ ಇಸ್ರೇಲ್ ಹಾಗೂ ಅಮೇರಿಕವನ್ನು ಬಹಿರಂಗವಾಗಿ ಬೆಂಬಲಿಸದೇ ಇದ್ದರೂ ಕೂಡ ಒಳಗಿಂದ ಅಂದರೆ ಪರೋಕ್ಷವಾಗಿ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ. ಅಂದರೆ ಅದಕ್ಕೆ ಇಸ್ರೇಲ್ ಅಧ್ಯಕ್ಷ ಅಂದರೆ ಬೆಂಜಮಿನ್ ನೆತನ್ಯಾಹು ಕೂಡ ಒಂದು ಧನ್ಯವಾದವನ್ನು ಹೇಳಿದರು. ಸೊ ಈ ಎಲ್ಲ ಕಾರಣಗಳನ್ನಿಟ್ಟು ನೋಡೋದಾದರೆ ಭಾರತ ಒಂದು ಸೇಫ್ ಗೇಮನ್ನು ಆಡಿದೆ. ಯಾಕೆಂದರೆ ಸೊ ಇಲ್ಲಿ ನಮಗೆ ನೇರವಾಗಿ ನಾವು ಇರಾನನ್ನು ಬೆಂಬಲಿಸಿದ್ದೇವೆ ಅಥವಾ ಬೆಂಬಲಿಸಿಲ್ಲ ಅಂದರೆ, ಅದು ಇರಾನ್ ಬೆಂಬಲಕ್ಕೆ ನಾವು ನಿಂತಿದ್ದೇವೆ ಅಂದರೆ ನಾವು ಗಲ್ಫ್ ರಾಷ್ಟ್ರದ ವಿರುದ್ಧವಾಗಿದ್ದೀವಿ ಅನ್ನೋಂತಾಗುತ್ತೆ. ಯಾಕಂದರೆ ಇರಾನ್ ಈಗ ಅಮೇರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ದುಬೈ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, ಬಹ್ರೇನ್ ಇರ್ಬೋದು, ಈ ದೇಶಗಳ ಇಲ್ಲಿನ ವಾಯುನೆಲೆಗಳ ಮೇಲಿರ್ಬೋದು, ಅಮೇರಿಕ ಸೇನಾ ನೆಲೆಗಳ ಮೇಲಿರ್ಬೋದು, ಅವು ಆ ಕಡೆ ತಪ್ಪಿ ಮಿಸೈಲ್ಗಳು ಬೇರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸೊ ಇಲ್ಲಿ ನಾವು ಇರಾನನ್ನು ಬೆಂಬಲಿಸಿದ್ರೆ ನಾವು ಗಲ್ಫ್ ರಾಷ್ಟ್ರದಲ್ಲಿರ್ತಕ್ಕಂಥ ನಮಗೆ ಗಲ್ಫ್ ರಾಷ್ಟ್ರದ ಜೊತೆಗೆ ಸ್ಪೆಷಲಿ ಭಾರತಕ್ಕೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಇದೆ. ಯಾಕೆಂದರೆ ನಮ್ಮ ಅತಿ ಹೆಚ್ಚು ಭಾರತೀಯರು ಗಲ್ಫ್ ರಾಷ್ಟ್ರದಲ್ಲಿ ಉದ್ಯೋಗನ ಮಾಡ್ತಿದ್ದಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ, ಅಲ್ಲಿ ನೆಲೆಸಿದ್ದಾರೆ. ಸೊ ಹೀಗಾಗಿ ನಾವು ಡೈರೆಕ್ಟ್ಲಿ ನಾವು ಇರಾನ್ ಜೊತೆಗೆ ನಾವು ಅಂದರೆ ಇರಾನ್ ವಿರುದ್ಧವಾಗಿದ್ದೇವೆ ಅನ್ನೋಂಥದ್ದನ್ನು, ಜೊತೆಗೆ ಇಸ್ರೇಲ್ ಹಾಗೂ ಅಮೇರಿಕಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ ಅಂದರೆ ಅದು ಗಲ್ಫ್ ರಾಷ್ಟ್ರದಲ್ಲಿರ್ತಕ್ಕಂಥ ಭಾರತೀಯರ ಸುರಕ್ಷತೆಯನ್ನು ಅನುಗುಣವಾಗಿ ಆ ಒಂದು ಅಂಶವನ್ನು ಮುಖ್ಯವಾಗಿ ಇಟ್ಕೊಂಡು ಭಾರತ ಈ ರೀತಿಯಾದಂಥ ಒಂದು ಸೇಫ್ ಗೇಮನ್ನು ಆಡಿದೆ. ಅಂದರೆ ಇಲ್ಲಿ ಮೋದಿಯವರ ಇದು ಅಂದರೆ ಮೋದಿಯವರ ಇಲ್ಲಿ ನಿಲುವು ಅನ್ನೋಂಥದ್ದಲ್ಲ. ಯಾಕೆಂದರೆ 2011ರಲ್ಲೂ ಕೂಡ ಈ ರೀತಿ ಅಂದರೆ ನ್ಯಾಟೋ ಪಡೆಗಳು ಲಿಬಿಯಾದ ಮೊಹಮ್ಮದ್ ಗಡಾಫಿ ಮೇಲೆ ಅಂದರೆ ಅವರನ್ನು ವಶಕ್ಕೆ ಪಡೆದು ಹತ್ಯೆ ಮಾಡಿದಾಗಲೂ ಕೂಡ ಭಾರತ ತುಂಬ ಸೈಲೆಂಟ್ ಆಗಿತ್ತು. ಅಂದರೆ ಭಾರತ ಯಾವುದೇ ರೀತಿಯಂಥ ಖಂಡನೆಯನ್ನು ಕೂಡ, ಅಂದರೆ ಅದು ಲಿಬಿಯಾ ಒಂದು ಸ್ವತಂತ್ರ ರಾಜ್ಯ ಆಗಿತ್ತು, ಅಲ್ಲಿ ನ್ಯಾಟೋ ಪಡೆ ಹೋಗಿ ಅಲ್ಲಿನ ಒಬ್ಬ ಅಂದರೆ ಪ್ರಮುಖ ನಾಯಕನನ್ನು ವಶಕ್ಕೆ ಪಡೆದು ಹತ್ಯೆ ಮಾಡಿದಾಗ ಭಾರತ ಸೈಲೆಂಟ್ ಆಗಿತ್ತು. ಅಂದು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಸೊ ಅದು ಭಾರತದ ನೀತಿ ಆಗಿತ್ತು. ಅಂದರೆ ಒಂದು 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 ಸಮಸ್ಯೆನ ಮೈ ಮೇಲೆ ಎಳೆದುಕೊಳ್ಳೋದಕ್ಕಿಂತ ತಮ್ಮ ಸಮಸ್ಯೆನ ಸಂಪೂರ್ಣವಾಗಿ ಕ್ಲಿಯರಾಗಿ ಬಗೆಹರಿಸುವಂಥ ನಿಟ್ಟಿನಲ್ಲಿ ಭಾರತ ಬಹಳಷ್ಟು ಅಂದರೆ ಪ್ರಮುಖ ಪಾತ್ರವನ್ನು ವಹಿಸಿದೆ. 2012ರಲ್ಲಿ ದೆಹಲಿಯಲ್ಲಿ ಇಸ್ರೇಲ್ನ ರಾಯಭಾರ ಅಧಿಕಾರಿಯ ಪತ್ನಿಯ ಕಾರ್ನಲ್ಲಿ ಬಾಂಬ್ ಸ್ಫೋಟ ಆಗಿತ್ತು, ಅದನ್ನು ಇರಾನ್ ಮಾಡಿತ್ತು ಅನ್ನೋಂಥದ್ದು ಅಂದರೆ ಅದರ ಪ್ರಕರಣ ಈಗಲೂ ಕೂಡ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲೂ ಕೂಡ ಈ ದಾಳಿಯನ್ನು ಭಾರತ ಅಂದರೆ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಅದನ್ನು ಖಂಡಿಸಿರಲಿಲ್ಲ. ಅಂದರೆ ಅದು ಅವತ್ತಿನ ನಮ್ಮ ನೀತಿಯಾಗಿತ್ತು. ಹಾಗಾಗಿ ಇಲ್ಲಿ ಈಗ ಮೋದಿ ಸರ್ಕಾರ ಇದನ್ನು ಖಂಡಿಸಿಲ್ಲ ಅಂದರೆ ಅದು ಸಮಸ್ಯೆ ಇರತಕ್ಕಂಥ ಹಾಗಲ್ಲ, ಅದು ಭಾರತದ ನೀತಿ ಇರುತ್ತೆ, ಜೊತೆಗೆ ವಿದೇಶಾಂಗ ನೀತಿಗಳಿರುತ್ತೆ, ಜೊತೆಗೆ ಭಾರತಕ್ಕೆ ಸದ್ಯ ಭಾರತೀಯರ ಸುರಕ್ಷತೆ ಅತ್ಯಂತ ಮುಖ್ಯ ಆಗುತ್ತೆ. ಹಾಗಾಗಿ ಗಲ್ಫ್ ರಾಷ್ಟ್ರದ ಜೊತೆಗೆ ನಾವಿದ್ದರೆ ಸೊ ಖಂಡಿತವಾಗ್ಲೂ ಅದು ನಾವು ಈಗ ಸದ್ಯ ಇಸ್ರೇಲ್ ಹಾಗೂ ಅಮೇರಿಕ ಪರವಾಗಿದ್ದೀವಿ ಅಂದರೆ ಅದು ನಮಗೆ ನಮ್ಮ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಗಲ್ಫ್ ರಾಷ್ಟ್ರದಲ್ಲಿರ್ತಕ್ಕಂಥ ಭಾರತೀಯರು, ಜೊತೆಗೆ ನಮ್ಮ ವಿದೇಶಾಂಗ ನೀತಿ. ಈ ಕಾರಣದಿಂದ ಭಾರತ ಅದನ್ನು ಅಂದರೆ ಸದ್ಯ ಇರಾನನ್ನು ಬೆಂಬಲಿಸಿಲ್ಲ. ಸೊ ಜೊತೆಗೆ 2014ರಿಂದ ನಮ್ಮ ವಿದೇಶಾಂಗ ನೀತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಸೊ ಹಾಗಾಗಿ ಈಗ ಹಿಂದಿನ ರೀತಿಯಲ್ಲಿ
ಭಾಳ ತಟಸ್ಥವಾಗಿ ನಿಲುವು ತೆಗೆದುಕೊಳ್ಳುವಂಥ ಭಾರತ ಇರ್ಬೋದು, ಅಥವಾ ನಮ್ಮ ಮೇಲೆ ಆಕ್ರಮಣ ಮಾಡಿದರೂ ಕೂಡ ನಾವು ಬಹಳ ಸಹಿಸಿಕೊಳ್ಳುವಂಥ ಪದ್ಧತಿಗಳು ಭಾರತದಲ್ಲಿ ಇಲ್ಲ. ಅದು ಸಂಪೂರ್ಣವಾಗಿ ಬದಲಾಗಿದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಭಾರತ ಅತ್ಯಂತ ಸೇಫ್ ಗೇಮನ್ನು ಆಡ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತದ ನಿರ್ಧಾರ ಅತ್ಯಂತ ಪ್ರಮುಖ ಆಗಿದೆ. ಸೊ ಆ ಕಾರಣದಿಂದ ನೋಡಿದ್ರೆ ಖಂಡಿತವಾಗ್ಲೂ ವಿರೋಧ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಇತರ ಪಕ್ಷಗಳಾಗಿರ್ಬೋದು, ಭಾರತದ ನಿಲುವನ್ನು ಬೆಂಬಲಿಸಬೇಕೇ ಹೊರತು ಈ ರೀತಿಯಾದಂಥ ಅಂದರೆ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸುಮ್ಮನೆ ಒಂದು ಸಮಸ್ಯೆನ ನಮ್ಮ ಮೇಲೆ ಎಳ್ಕೊಳ್ಳುವಂಥ ಪ್ರಯತ್ನಗಳು ಆಗಬಾರ್ದು ಅನ್ನೋಂಥದ್ದು ಉದ್ದೇಶ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.